ಜಾತಿ ಜನಗಣತಿ ವರದಿ ಮಂಡನೆ ಮತ್ತು ಜಾರಿ ಎಂಬುದು ಒಂದು ರೀತಿ ಈಗ ಗೊತ್ತಾಗ್ತಿಲ್ಲ ನಮಗೆ. ಯಾರ ಮನಸ್ಸಿನಲ್ಲಿ ಏನಿದೆ, ಯಾರು ಯಾರಿಗೆ ಚಮಕ ಕೊಡೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಒಟ್ಟಲ್ಲಿ ಕೆಲವರು ಅದನ್ನು ತೋಳ ಬಂತು ತೋಳ ಅನ್ನೋ ಥರ ಹೇಳ್ತಿದ್ದಾರೆ. ನನಗೆ ಅನಿಸಿಲ್ಲ. ಎಲ್ಲರೂ ಅಳೆದು ಸುರಿದು ನೋಡ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಮತ್ತು ರಾಜಕೀಯ ಲಾಭಕ್ಕೆ. ವರದಿ ಸಲ್ಲಿಕೆಯಾಗಿ 1 ವರ್ಷ ಆದರೂ ಅದನ್ನು ಸಂಪುಟದ ಮುಂದೆ ಇಲ್ಲಿಯವರೆಗೆ ಮಂಡಿಸಿಯೇ ಇರಲಿಲ್ಲ. ಈಗ ಇವತ್ತು ಇದ್ದಕ್ಕಿದ್ದಂತೆ ಗುಜರಾತ್ನಿಂದ ಬಂದ ಮೇಲೆ ಮುಖ್ಯಮಂತ್ರಿಗಳು ಅದನ್ನು ಸಂಪುಟಕ್ಕೆ ತರಿಸಿದ್ರು. ಪರವಿರೋಧ ಇದೆ ಇದಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತು, ಈ ಸಂಪುಟವೂ ಸೇರಿದಂತೆ. ಸರಿ, ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಎಂದು ಒಂದು ಕಡೆಯ ಸುಳ್ಳದು, ಇದು ಜಾತಿ ಸಮೀಕ್ಷೆನೇ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಸರಿ, ಇವತ್ತು ಮಂಡನೆ ಆದ ಮೇಲೆ ಕೆಲವು ಮಂತ್ರಿಗಳು ಆಬ್ವಿಯಸ್ಲಿ ಅದನ್ನು ಅನೌಪಚಾರಿಕವಾಗಿ ಚರ್ಚೆಗೆ ತಂದರೆ ವಿರೋಧ ಮಾಡಿರೋದು, ಕೆಲವು ಸಪೋರ್ಟ್ ಮಾಡೋದು ಆಗಿರಬಹುದು. ಇದು ಉಪಸಮಿತಿ ರಚಿಸ್ಬಿಡೋಣ ಇದಕ್ಕೆ ಕೆಲವರು ಅಂತ ಕೆಲವರು ಕೇಳಿದ್ದಾರೆ. ಆದರೆ ಸರ್ಕಾರ ಅದನ್ನು ಒಪ್ಪದಂಗೆ ಕಾಣಿಸಿಲ್ಲ. ಜಾತಿಗಳ ಆಧಾರದ ಮೇಲೆ ಮಂತ್ರಿಗಳು ಡಿವೈಡ್ ಆದಂಗಿದೆ. ಅಥವಾ ಈ ಕಾಂಗ್ರೆಸ್ನಲ್ಲಿ, ಬಿ ಜೆ ಪಿಲೂ ಇದೆ, JDS ಅಲ್ಲೂ ಇದೆ. ಏಪ್ರಿಲ್ 17ಕ್ಕೆ ವಿಶೇಷ ಸಂಪುಟ ಕರೆದಿದ್ದಾರಂತೆ. ಅಲ್ಲಿವರೆಗೆ ಅಧ್ಯಯನ ಮಾಡ್ತಾರಂತೆ. 5.9 ಕೋಟಿ ಜನರನ್ನು ಈ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ಸಚಿವರು ಹೇಳ್ತಿದ್ದಾರೆ. ನಮಗೆ ಗೊತ್ತಿಲ್ಲ. ತಮಿಳುನಾಡು ಮಾದರಿಯಲ್ಲಿ ಮೀಸಲಾತಿ ಹೆಚ್ಚಿಸಬೇಕು ಅನ್ನೋ ವಾದನ ಸಚಿವ ಲಾಡ್ ಮುಂದಿಟ್ಟಿದ್ದಾರೆ. ತಮಿಳುನಾಡು ಮಾದರಿಯಲ್ಲಿ ಹೆಚ್ಚಿಸಲಿಕ್ಕೆ ಬರಲ್ಲ. ನೀವು ಇಲ್ಲಿ ಮಾಡಿದಾಗ ಅವ್ರಿಗೆ ಮಾಡಿದಾಗ ಅದೊಂದು ಎಕ್ಸಂಪ್ಷನ್ ಸಿಕ್ಬಿಡ್ತು ಅಷ್ಟೇ. ಅದು ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದವರೆಲ್ಲ ತಪರಾಕಿ ಹಾಕಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ತಮಿಳುನಾಡು ಮಾದರಿ ಅಂತೆಲ್ಲ ಮತ್ತೆ ಹೊಸ ಸುಳ್ಳು ದಗಾಕೋರ್ತನದ ಮಾತುಗಳು ಜನರನ್ನು ದಾರಿ ತಪ್ಪಿಸ್ಬೇಡಿ ಅನ್ಯಾಯವಾಗಿ. ತಮಿಳ್ನಾಡು ಥರ ಮಾಡೋಕ್ಕೆ ಬರಲ್ಲ. ಮಾಡಿದ್ರೆ ಯು ಹ್ಯಾವ್ ಟು ಅಪ್ ದಿ ಲಿಮಿಟನ್ನು ಕಾನ್ಸ್ಟಿಟ್ಯೂಷನಲ್ಲಿ ತರಬೇಕಾಗತ್ತೆ. ಅಟ್ ದಿ ಲೆವೆಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ಅಲ್ಲಿಂದನೇ ತರಬೇಕು, ನೀವು ಬೇರೆ ದಾರಿ ಇಲ್ಲ. OBCಗೆ 69% ಇದೆ ಎಲ್ಲವನಿಗೂ ಗೊತ್ತು. ಅದು ಯಾವ ಸನ್ನಿವೇಶದಲ್ಲಿ ಹೇಗೆ ಬಂತು ಅನ್ನೋದು ಲಾಡೋಕ್ಕೆ ಗೊತ್ತಿಲ್ವಾ? ನಿನ್ನೆ ಬಂತ ಅದು, ಮೊನ್ನೆ ಮಾಡಿಬಿಟ್ಟು ಅವರು ಅರಗಿಸ್ಕೊಂಡು ಕೂತಿದ್ದಾರೆ. ಹಂಗಾರೆ ಯಾತಿಗೆ ಮಹಾರಾಷ್ಟ್ರ ಅದನ್ನು ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿ ಕೂರಿಸಿದ್ರು ಮರಾಠಾಗೆ? ಯಾಕೆ ಕೂರಿಸಿದ್ರು? ಕ್ರಾಸ್ ಆದರೆ 50 ಅಂತ. ನೀವು ಯಾಕೆ ಮಾಡ್ತಾ ಇಲ್ಲ? ನೀವು ಮಾಡಿಬಿಡಿ. ತಮಿಳ್ನಾಡು ಮಾದರಿಯಲ್ಲಿ ಮಾಡೋದಾದ್ರೆ ಮಾಡಿಬಿಡಿ. ಹಂಗಾರೆ ಮಾಡಿಬಿಡಿ, ನೋಡೋಣ. 99% ರಿಸರ್ವೇಷನ್ ಅಂತ ಮಾಡಿಬಿಡಿ, ನೋಡೋಣ. ಆಗಬಹುದು, ಆಗದೇ ಇರಬಹುದು, ಅದು ಬೇರೆ ವಿಚಾರ. ಬಟ್ ಅದಕ್ಕೊಂದು ಪ್ರಕ್ರಿಯೆ ಅನ್ನೋದಿದೆ. ನೀವು ಸುಮ್ಮನೆ ಇಷ್ಟ ಬಂದಾಗ ಓಡಾಡ್ದಂಗೆಲ್ಲ ಮಾಡ್ಕೊಂಡು ಬರೋಕ್ಕೆ ಅದು ಇದಲ್ಲ. ಅದು ಸುಮ್ಮನೆ ಏನೋ ಬಿಡ್ತಿರ್ತಾರೆ ಎಲ್ಲರೂ ಅವ್ರವ್ರು ತೋರಿಸ್ದಂಗೆ. ಎಸ್, ಮಂಡನೆಯಾಗಿದೆ. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ಲರಿಗೂ ಇಲ್ಲ. ಅದರಿಂದ ಕೆಲವುಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅಲ್ಲಿ ಚರ್ಚೆ ಮಾಡಿ ಆಯೋಗ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಕ್ಯಾಬಿನೆಟ್ಗೆ ಮಂಡಿಸಲಾಗಿದೆ. ಕ್ಯಾಬಿನೆಟ್ಗೆ ಮಂಡಿಸಲಾಗಿ ತಾಂತ್ರಿಕ ವಿವರಗಳನ್ನೆಲ್ಲವನ್ನು ಹೇಳಿದ್ದಾರೆ. 17ನೇ ತಾರೀಕಿಗೆ ಚರ್ಚೆ ಮಾಡ್ತೀವಿ. ಅದರ ನಿರ್ಣಯ ಮತ್ತು ಅದರಾಗೆ 5,98,00,000 ಜನಗಳ ಒಳಗೊಂಡಂಥ ಒಟ್ಟು 1,35,00,000 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಪಟ್ಟಿದ್ದಾವೆ. ಅಂದರೆ ಈ ಸಮೀಕ್ಷೆ ವರದಿ ಸಮೀಕ್ಷೆಯ ಪ್ರಕಾರ 94.17% ಜನ ಕವರ್ ಆಗಿದ್ದಾರೆ ಈ ಸಮೀಕ್ಷೆಯಲ್ಲಿ ಪೂರ್ಣ ಪ್ರಮಾಣ. ನನ್ನ ಒಪಿನಿಯನ್ ಇರತಕ್ಕಂಥದ್ದು ಯಾವುದು ನಮ್ಮ ತಮಿಳುನಾಡು ಮಾಡೆಲ್ ಇದೆ. ತಮಿಳುನಾಡಿನಲ್ಲಿ 69% ರಿಸರ್ವೇಷನ್ ಇದೆ ಎಲ್ಲರಿಗೆ. ಈ ರಿಪೋರ್ಟ್ ಬಂದರೆ ಅದರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು 69% ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ಪಡ್ಕೊಂಡ್ರೆ ಕೊನೆಗೆ ಅಲ್ಲೊಂದು ಪದ ಸೇರಿಸ್ಕೊಂಡ್ಬಿಡೋದು. ಫಸ್ಟ್ ಎಲ್ಲ ಬುರುಡ ಬಿಟ್ಬಿಡೋದು ಸುಮ್ಮನೆ, ಆಮೇಲೆ ಅಲ್ಲಿ ಪಡ್ಕೊಂಡ್ರೆ ಅಂದ್ಬಿಡೋದು. ಅದನ್ನೇ ಅವತ್ತಿಂದ ಬಡ್ಕೋತಾ ಇದ್ದಿದ್ದು. ಪಂಚಮಸಾಲಿಗಳು ಹೋರಾಟ ಪ್ರಾರಂಭ ಮಾಡಿದಾಗಲೂ ಇದನ್ನೇ ಹೇಳ್ತಾ ಇದ್ದಿದ್ದು ನಾವು. ಆಗಲ್ಲ ಆಗಲ್ಲ ಅಂತ ಕೇಳಲಿಲ್ಲ ಅವತ್ತು. ಇವತ್ತು ಅನುಭವಿಸಿ ಎಲ್ಲರೂ. ಏನೋ ಸೋರಿಕೆ ಆಗಿದ್ದ ವರದಿಯಲ್ಲಿ ಏನಿತ್ತು ಅನ್ನೋದು. ಫಸ್ಟ್ ಆಫ್ ಆಲ್ ಏನು ಡಿಸ್ಕಸ್ ಮಾಡ್ತೀರಿ ಸರ್ಕಾರದವರು? ಏನು ಡಿಸ್ಕಸ್ ಮಾಡ್ತೀರಿ? ಚೀಫ್ ಮಿನಿಸ್ಟ್ರು ಮತ್ತು ಮಂತ್ರಿಗಳು ಎಲ್ಲರ ನಿಲುವು ಗೊತ್ತಿದೆ. ಇಲ್ಲಿ ಏನಿದೆ ಶಿಫಾರಸನ್ನು ಓದ್ಕೊಳ್ಳೋಕ್ಕಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ? ಯಾಕ್ರಿ ಸುಮ್ಮನೆ ಕಣ್ಣಿಗೆ ಮಣ್ಣು ಹಾಕೊಂಡು ಕೂತಿದ್ದೀರಿ? ಎಲ್ಲರಿಗೂ ಯಾಮಾರಿಸ್ಕೊತಿದ್ದೀವಿ ಅಂತ. ನೀವು ಯಾರನ್ನು ಬೇಕಾದ್ರೂ ಯಾಮಾರಿಸ್ಬೋದು, ಕೆಲವ್ರನ್ನ ಮಾಡೋಕ್ಕಾಗಲ್ಲ. ನೀವು ಏನಿದೆ ನಿಮಗೆ ಚರ್ಚೆ ಮಾಡೋಕ್ಕದ್ರಲ್ಲಿ? ಆ ವರದಿಯಲ್ಲಿ ಚರ್ಚೆ ಮಾಡಿ ಕೈ ಬಿಡಬಹುದಾದ್ದು ಏನಿದೆ ನಿಮ್ಮ ಹತ್ರ?
ನಂಬರ್ 1. ನಂಬರ್ 2, ಚರ್ಚೆ ಮಾಡಿದ ಮೇಲೆ ಓಕೆ. ಇದನ್ನು ಅಪೋಸ್ ಮಾಡಿರುವ ಮಂತ್ರಿಗಳು ಏನು ಮಾಡ್ತೀರಿ? ನೀವು ಅಪೋಸ್ ಮಾಡಿರೋದು ಯಾವ ಆಧಾರದ ಮೇಲೆ ಇದನ್ನು? ಸದ್ಯಕ್ಕೆ ನೀವು ಮಂತ್ರಿಗಳು, ಹಿಂದೆ ಬೇರೆ ಯಾರೋ ಸೋರಿಕೆ ಮಂತ್ರಿಗಳಿದ್ರು ಆಗಿದ್ರ ಮೇಲೆ BJP, ಸೋರಿಕೆ ಆದ್ಮೇಲೆ ಮಂತ್ರಿಗಳು ಏನು ಆಧಾರದ ಮೇಲೆ ಮಾಡಿದ್ರಿ ನೀವು? ಈ ಸಮೀಕ್ಷೆಯೇ ಅವೈಜ್ಞಾನಿಕವಾಗಿ ನಡೆದಿದೆ. ನಾವು ಮೀಸಲಾತಿಗೆ ವಿರೋಧಿ ಅಲ್ಲ, ಆದರೆ ವೈಜ್ಞಾನಿಕವಾಗಿ ಈ ಸಮೀಕ್ಷೆ ಮಗದೊಮ್ಮೆ ನಡೆಯಬೇಕು ಎಂಬುದು ನಿಮ್ಮ ನಿಲುವು. ಎಲ್ಲ DK ಶಿವಕುಮಾರ್ ಆದಿಯಾಗಿ BJP ಒಳಗಡೆ ಇರುವ ಅಶೋಕ ಅಶ್ವತ್ಥನಾರಾಯಣವರೆಗೆ ಎಲ್ಲರದ್ದು ಅದೇ ತೀರ್ಮಾನ. ಹಾಗಿದ್ದಾಗ ಈ ವರದಿಯನ್ನು ಒಪ್ಪಿ ಚರ್ಚೆಗೆ ಹೆಂಗೆ ಗುರಿ ಮಾಡ್ತೀರಿ ಅವೈಜ್ಞಾನಿಕ ವರದಿನ? ಅದ ವೈಜ್ಞಾನಿಕ ಅಂದ ಮೇಲೆ ದಿ ಸೋ ಕಾಲ್ಡ್ ಒಕ್ಕಲಿಗ ಆರ್ ಲಿಂಗಾಯತ್ ಮಂತ್ರಿಗಳು ಹೂ ಆರ್ ಅಪೋಸಿಂಗ್ ದಿಸ್ ಹೌದು. ಆರ್ ಹೂ ಎವರ್ ಇಟ್ ಈಸ್, ಯಾರ್ಯಾರು ಅಪೋಸ್ ಮಾಡ್ತಿದ್ದೀರ ಅವರು, ಹೇಗೆ ಇದನ್ನು ಒಪ್ಪಿ ಚರ್ಚೆಗೆ ತರ್ತೀರಿ? ಬೇಸಿಕಲಿ ಅದು ಅವೈಜ್ಞಾನಿಕ ವರದಿ ಅಂತ ನೀವು ಹೇಳಾದ್ಮೇಲೆ ಅಪೋಸ್ ಮಾಡಾಗೋಗಿದೆ. ಹೇಗೆ ತರ್ತೀರಿ? ಈಗ ಎಲ್ಲರಿಗೂ ಅಧಿಕಾರ ಬೇಕು, ಅಧಿಕಾರ ಉಳಿಸ್ಕೊಂಡು ಹೆಂಗೆ ಯಾರನ್ನು ಯಾಮಾರಿಸ್ಬೇಕು ಅಂತ ಎಲ್ಲ ಒಳದಾರಿಗಳನ್ನು ಹುಡುಕ್ತಿದ್ದಾರೆ. ಹಾಗಾಗಿ ಇದು ಯಾವ ರೂಪ ಪಡೆಯುತ್ತೆ ನಾನು ಕಾದು ನೋಡ್ತೀನಿ. ಇನ್ ಕೇಸ್ ಉಪಸಮಿತಿ ರಚನೆ ಆದರೆ ಯಾಕೆ ಹಾಕ್ಬೇಕು ಸರ್? ಅದು ಸಮಯ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ, ಟೈಮ್ಗೆ, ಇನ್ಯಾವುದೋ ಒಂದು ಎಲೆಕ್ಷನ್ ಬಂದಾಗ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಅಷ್ಟೇ. ಅಲ್ಟಿಕ್ಕೆ ಅನುಭವಿಸ್ಕೊಳ್ಳಿ ಬಿಡಿ, ನಮ್ಗೇನು ಹೋಗ್ಬೇಕು ಅದಕ್ಕೆ. ಇದು ಜಾರಿ ಆದ ನಂತರದಲ್ಲಿ ಆಗ್ಬೋದಾದ್ದೇನು ಸರ್ ಅಂಥ ಬದಲು? ಆಯಾ ಕಮ್ಯುನಿಟಿಗಳಿಗೆ ಬೆಟರ್ ರಿಸರ್ವೇಷನ್ಸ್ ಸಿಗತ್ತೆ, ಸಿಗಲ್ಲ ಅಂತಲ್ಲ. ಓಕೆ. ಪರಿಶಿಷ್ಟ ಜಾತಿ 1 ಚಿಲ್ಲರೆ ಕೋಟಿ ಇವ್ರು ಹೇಳೋದು, ಅಂದರೆ ಸೋರಿಕೆ, ಸೋಕಾಲ್ಡ್ ಸೋರಿಕೆಯಲ್ಲಿ ಹಿಂದೆ ನಮ್ಮಲ್ಲೇ ಬಂದಿದ್ದ ಅವತ್ತಿನ ದಿನ. ನಾನು ಈಗಲೂ ಹೇಳ್ತೀನಿ, ನೀವು ನಾಳೆನೋ ಏನೋ ಇದನ್ನು ಮಂತ್ರಿಗಳಿಗೆ ಕೊಡ್ತೀರಂತೆ, ನೀವು ತಿಪ್ಪರು ಲಾಗ ಬೇಕಾದ್ರೂ ಹೊಡ್ಕೊಳ್ಳಿ, ಆ ಡೊನಾಲ್ಡ್ ಟ್ರಂಪಿನ FBI ಕರ್ಕೊಂಬಂದು ಮನೆ ಪಕ್ಕ ನಿಲ್ಲಿಸ್ಕೊಳ್ಳಿ ಬೇಕಾರೆ, ಅದು ಲೀಕ್ ಆಗುತ್ತೆ, ನಮಗೆ ಸಿಗತ್ತೆ, ಅದರಲ್ಲಿ ಏನಿದೆ ಬರೆದಿಟ್ಕೊಳ್ಳಿ. ನೋಡಬಿಡ್ತೀನಿ ಅದು ಹೆಂಗೆ ಸಿಗಲ್ಲ ಅಂತ ಬೇಕಾರೆ, ಸಿಗತ್ತದು, ಎಲ್ಲೂ ಹೋಗಲ್ಲ ಅದು ಅಲ್ವಾ? ಓಕೆ. ಹಾಗಾದ್ರೆ ಎಷ್ಟು ಫಿಗರ್ ಇದೆ ಅಂತ ನೋಡೋಣ. ಅವತ್ತು ಇದು ಲೀಕ್ ಆಯಿತು ಅಂತ ನಾವು ಹಾಕಿದಾಗ ಬುರ್ಡೆ ಬಿಟ್ಟಿದ್ರಲ್ಲ ಸರ್ಕಾರದವರು, ನಾವು ಅದನ್ನು ಅವತ್ತು ಹಾಕೋವಾಗ ಕರೆಕ್ಟಾಗಿ ಹಾಕ್ಬಾರ್ದು ಅಂತಲೇ ಸ್ವಲ್ಪ ಹಾಕ್ಸಿದ್ದೀವಿ. ಈಗ ಬರುತ್ತೆ ನೋಡಿ, 5,000 ಹಿಂಗೆ 16,000 ಹಾಗೆ ಬರುತ್ತೆ ನೋಡಿ, ನಂಬರ್ಸ್ ಈಗ ಆಚೆ ಈಚೆ ಆಗಿರುತ್ತೆ. ಬರುತ್ತೆ. ಪರಿಶಿಷ್ಟ ಜಾತಿ 1 ಕೋಟಿ ಚಿಲ್ಲರೆ 8 ಲಕ್ಷ, ಮುಸ್ಲಿಂ 74 ಲಕ್ಷ ತೋರಿಸ್ತಿದ್ದಾರೆ. ಭಾಳ ಜನ ನೋಡಿದ್ರೆ ಹೆಂಗೆ ನಂಬರ್ ಜಾಸ್ತಿ ಇತ್ತು, ಆಗಿದೆ ನಂಬರು. ಭಾರತದಲ್ಲೇ ಆಗಿರಬೇಕಾದ್ರೆ ಸ್ವಾತಂತ್ರ್ಯ ಬಂದಾಗ ಇದ್ದಂತಹ ಅವರ ಜನಸಂಖ್ಯೆಗೂ ಇವತ್ತಿನ ಜನಸಂಖ್ಯೆಗೂ ಎಲ್ಲರಿಗೂ ವ್ಯತ್ಯಾಸ ಗೊತ್ತಿದೆ. ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಬಂದಾಗ ಇದ್ದ ಹಿಂದೂ ಜನಸಂಖ್ಯೆಗೂ ಇವತ್ತಿನ ಹಿಂದೂ ಜನಸಂಖ್ಯೆಗೂ ಎಲ್ಲರಿಗೂ ಗೊತ್ತಿದೆ. ಹೌದು, ಎಷ್ಟು ಎಲ್ಲರಿಗೂ ಗೊತ್ತಿದೆ. ಅದ್ರಲ್ಲಿ ಏನಿದೆ ಹೊಸದು? ಬಹಿರಂಗ ವಿಚಾರಣೆ ಅದು. ಏನದ್ರಲ್ಲಿ ದೊಡ್ಡ ವ್ಯತ್ಯಾಸ ಏನಿದೆ? ಒಕ್ಕಲಿಗ 70 ಲಕ್ಷ, ಒಕ್ಕಲಿಗರಿಗೆ ನಾವಿನ್ನೂ ಜಾಸ್ತಿ ಇದ್ದೀವಿ, ಗೊತ್ತಿಲ್ಲ, ಇರ್ಬೋದೇನೋ. ಮರಾಠ ಡ್ಯಾಶ್ 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 ಎಲ್ಲ ಇದೆ. ಲಿಂಗಾಯತರಿಗೆ 73 ಲಕ್ಷ. ಅವ್ರು ಇಲ್ಲ ಉಪಪಂಗಡಗಳೆಲ್ಲ ಬರೆಸ್ಬಿಟ್ಟಿಲ್ಲ ಸರಿಯಾಗಿ, ಏನೇನೋ ಬರೆಸ್ಬಿಟ್ಟಿದ್ದಾರೆ. ನಾವಿನ್ನೂ ಜಾಸ್ತಿ ಇದ್ದೀವಿ, ಇರ್ಬೋದು. ನೀವೆಲ್ಲರೂ ಜಾಸ್ತಿ 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 ಇದ್ದರೆ ನನ್ನ ಪ್ರಕಾರ ಹಾಂ ಸರ್, ಏನೊಂದು 12 ಕೋಟಿ 10 ಕೋಟಿ ಇರಬೇಕಂಗಾರೆ ಕರ್ನಾಟಕದ ಪಾಪ್ಯುಲೇಷನ್ನು. ಅಷ್ಟೇ. ಫಸ್ಟ್ ಆಫ್ ಆಲ್ ನನಗೆ ನಮ್ಮ ಪಾಪ್ಯುಲೇಷನ್ ಫಿಗರ್ಸ್ ಮೇಲೆ ಅನುಮಾನ ಯಾವತ್ತಿಗೂ. ನನಗೆ ಸೀರಿಯಸ್ ಡೌಟು ನಮ್ಮ ಇಂಡಿಯಾದು ಪಾಪ್ಯುಲೇಷನ್ ಫಿಗರ್ಸ್ ಮೇಲೆ. ಅದು ಕರೆಕ್ಟ್ ಫಿಗರ್ಸ್ ಅಲ್ಲ ಅಂತ ನನ್ನ ವಾದ. ಈಗೇನಿದೆ ಅದು? ಬೆಂಗಳೂರಿನಲ್ಲಿ ಯಾವ ಮೂಲೆಯಲ್ಲಿ ಹೋಗಿ ಜನ ನೋಡ್ಕೊಂಬಂದ್ರು, ಜನ ಜನ ಜನ, ಯಾವ ಮೂಲೆಗೆ ಹೋದ್ರು ಮನೆ ಮನೆ ಮನೆ, ಯಾವ ಮೂಲೆಗೆ ಹೋದ್ರು ರೋಡಲ್ಲಿ ಜಾಗ ಇಲ್ಲ, ಕಾರು ಕಾರು ಕಾರು, ಆಟೋ ಆಟೋ ಆಟೋ, ಬಸ್ಸು ಬಸ್ಸು ಬಸ್ಸು, ಟ್ರೈನು ಟ್ರೈನು ಟ್ರೈನು, ಮೆಟ್ರೋ, ಊಬರು, ಓಲಾ, ಸೈಕಲ್ಲು, ಸ್ಕೂಟ್ರು, ಯಾವ ತಗೊಳ್ಳಿ ಬರೀ ಜನ 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 ಜನ. ಕೇಳಿದ್ರೆ 80-85 ಲಕ್ಷ ಪಾಪ್ಯುಲೇಷನ್ ಅಂತಾರೆ. ಬೋಗಸ್, ಅದೇ ಸುಳ್ಳು, ಬೋಗಸ್, ಅದು ಪಕ್ಕಾ ಬೋಗಸ್ಸು. ಹಾಗಾಗಿ ಮೋಸ್ಟ್ಲಿ ಕರ್ನಾಟಕದ ಪಾಪ್ಯುಲೇಷನ್ 10 ಲಕ್ಷ ಇರಬೇಕು, 10 ಕೋಟಿ ಇರ್ಬೋದು ನಿಮ್ಮ ಪ್ರಕಾರದಲ್ಲಿ. ಎಲ್ಲರೂ ನೋಡಿದ್ರೆ ನೋಡೋಣ, ಏನು ಹೊಸದಾಗಿ ಮಾಡಿಸ್ತೀರಾ? ಶಿವಕುಮಾರ್ ತೀರ್ಮಾನ ಮಾಡಬೇಕು. ನೋಡೋಣ ಶಿವಕುಮಾರ್ ನೇತೃತ್ವದಲ್ಲಿ ಏನಾಗತ್ತೆ. ಈಗ 10 ವರ್ಷದ ಹೆಂಗೆ ಒಪ್ಪೋದಕ್ಕಾಗುತ್ತೋ, ಹೊಸದಾಗಿ ಆಗ್ಬೋದು ಅಂದರೆ ಅದಕ್ಕಾಗಿದ್ದು ಖರ್ಚು ವೆಚ್ಚ ಸರ್. ಖರ್ಚು ವೆಚ್ಚ ಹೋದ್ರೋಯ್ತು, ಹೋಗ್ಲಿ ಬಿಡ್ರಿ, ಏನಾಗ್ಬಿಡ್ತು, ಏನು ಖರ್ಚು ವೆಚ್ಚ? ನೀವು ಬಾಯಿಗೆ ಬಂದಂಗೆ ಎಲೆಕ್ಷನನ್ನು ಮಾಡಿಕೊಂಡು ರಾಜೀನಾಮೆ ಕೊಟ್ಬಿಟ್ಟು ಬಂದು ಎಲೆಕ್ಷನ್ ಮಾಡಿಸಿದಾಗ ಅದು ಖರ್ಚು ವೆಚ್ಚ ಅಲ್ವಾ? ಖರ್ಚು ವೆಚ್ಚ ಅಲ್ವಾ ಅದು? ನೀವು ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಲೊಟ್ಟೆ ಹೊಡ್ಕೊಂಡು ಕಳೆಪುರಿನ ಬಾಯೊಳಗೆ ಇಟ್ಕೊಂಡು ಅಳ್ಳಾಡಿಸ್ತಾ ಕೂತ್ಕೊಳ್ತೀರಲ್ಲ ನೀವು, ಯೂಸ್ಲೆಸ್ ಫೆಲೋಸು, ಅದು ಖರ್ಚು ವೆಚ್ಚ ಅಲ್ವಾ? ಅದಕ್ಕಿಂತ ಇದು ಮತ್ತೆ ಏನು ಇದು ಬೆಟ್ರು ತೀರ್ಮಾನ ಆದರೆ. ಎಸ್,
ಇನ್ನು ಜಾತಿ ಗಣತಿ ವರದಿ ವಿಚಾರವಾಗಿ ರಾಜಕೀಯ ಸಂಘರ್ಷವೂ ಕೂಡ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ಇನ್ನು ಜಾತಿ ಗಣತಿ ವರದಿ ಮಂಡನೆಗೆ ಒಕ್ಕಲಿಗ ಸಂಘ ಆಕ್ರೋಶವನ್ನು ಹೊರಹಾಕಿದೆ. ಏಪ್ರಿಲ್ 17ಕ್ಕೆ ಮುನ್ನ ಸಭೆ ನಡೆಸಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರಂತೆ. ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸಲಿ, ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ಜನರನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಕದಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ. ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ಆದರೆ ಇದು ಸೈಂಟಿಫಿಕಲ್ ಆಗಿಲ್ಲ. ಮೊದಲಿನದು ಹಂಗೆ ಹೇಳ್ಕೊಂತಾರೆ ಇರ್ತಾರೆ ಅವರು, ಅವ ಹಂಗೆ ಹೇಳ್ಕೊಂತಾರೆ ಅವ ಹೇಳ್ಕೊಂತಾರೆ. ಮೊದಲಿನದು ಹಂಗೆ ಹೇಳ್ಕೊಂತಾರೆ ಇರ್ತಾರೆ ಅವರು. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅನ್ನೋದು ಪ್ರಕಟ ಆಗಲಿ, ಆಮೇಲೆ ನಮ್ದನ್ನು ಹೇಳ್ತೀವಿ. ಇರ್ಬೋದು, ಅವ್ರು ಮಾಡಲಿ. BJP ಸ್ಟ್ಯಾಂಡ್ ಇಸ್ ಕ್ಲಿಯರ್. ಅವ್ರಿಗೆ ತುಂಬ ದೊಡ್ಡ ಗೋಜಲು ಇದ್ದಂಗಿಲ್ಲ. ಬೇಸಿಕಲಿ ಅವ್ರು ಜಾತಿ ಜನಗತಿನೇ ಬೇಡ ಅನ್ನೋ ಥರದವ್ರು. ಅಂದರೆ ಜಾತಿಯ ಆಧಾರದಲ್ಲಿ ದೇಶ ಡಿವೈಡ್ ಆಗಬಾರ್ದು ಅನ್ನೋದು ಅವ್ರದ್ದು ವಾದ, ವಿಚ್ ಈಸ್ ಆಲ್ಸೋ ದಿ ಲಾರ್ಜರ್ ವಾದ. ಹಿಂದೂಗಳನ್ನು ಒಡೆಯುವುದಕ್ಕೆ ಜಾತಿಯನ್ನು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಜಾತಿ ಆರ್ಥಿಕ ಸಮೀಕ್ಷೆ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಯಾಕೆ ಕರೀತಾರೆ? ಮುಸ್ಲಿಮನ್ ಜಾತಿ ಲೆಕ್ಕಾಚಾರದಲ್ಲಿ ಹೆಂಗೆ ತರ್ತೀರಿ ಅಂತ ಕೇಳ್ತೀವಿ. ತರಬಾರ್ದು. ಈಗ ಮೊನ್ನೆ ಅವ್ರು ರಿಸರ್ವೇಷನ್ ಕೊಟ್ಟಾಗಲೂ ನಾನು ಇದನ್ನೇ ಕೇಳ್ತಾ ಇದ್ದಿದ್ದು. ಅದೇ ನಮ್ಮ ಸುಪ್ರೀಂ ಕೋರ್ಟು ಅದಕ್ಕೆ ಬೇಕಾಗಿದ್ದನ್ನು ಬೇಗ ತಗೋತಾರೆ, ಬೇಡದಾಗಿದ್ದನ್ನು ಯಾವತ್ತೋ ತಗೋತಾರೆ. ಅವ್ರ ಕಣ್ಣು ಮುಂದೆನೇ ಬೆಂಕಿ ಆಗ್ತಾ ಇದ್ರು, ತಮ್ಮ ಮುಂದೆ ಇರೋ ಪಿಟಿಷನ್ ಬಗ್ಗೆ ಅದನ್ನು ತೀರ್ಮಾನನೇ ಮಾಡಲ್ಲ. ಏನೋ ನಡೆಸ್ತಾ ಇರ್ತಾರೆ ಅವರೊಬ್ರು, ಅವ್ರು ಇಷ್ಟ ಬಂದಂಗೆ ಅವರು. ಈಗ ಅದು ಜಾತಿ ಆಧಾರದಲ್ಲಿ ಅದು ಧರ್ಮ ಅನ್ನೋದಾಗಬೇಕು. ಅವ್ರನ್ನ ಜಾತಿ ವ್ಯಾಪ್ತಿ ಒಳಗೆ ತಂದಿದ್ಯಾಕೆ ಯಾರಿಗೂ ಗೊತ್ತಿಲ್ಲ. ಯಾಕೆ ತಂದ್ರಿ? ಮುಸ್ಲಿಮು ಕ್ರೈಸ್ತರನ್ನ ಜಾತಿ ಆಧಾರದಲ್ಲಿ ಹೆಂಗೆ ನೀವು ಇದು ಮಾಡ್ತೀರಿ? ನಾಳೆ ಮುಸ್ಲಿಮರಲ್ಲಿ ಒಳ ಜಾತಿಗಳು ಮಾಡ್ತೀರಾ? ಇದು ಯಾವುದು ಸುನ್ನಿ ಬೇರೆ, ಶಿಯಾ ಬೇರೆ, ಗೌಡ್ರಲ್ಲಿ ಇಲ್ವಾ? ಹಂಗಾರೆ ಏನು ಮಾಡೋದು ಮಾಡಿದ್ದೀರಿ, ನಿಮ್ಮಿಷ್ಟ. ಒಡೆಯೋದಿದ್ರು ಒಡೀರಿ ದೇಶನ, ಯಾರು ಬೇಡ ಅಂದವರು ಇಲ್ಲ. ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ, ಅವ್ರ ಪಕ್ಷ ಒಂದೇ ಅಂತೆ ದೇಶನ ಯುನೈಟ್ ಮಾಡೋದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಸಿದ್ದರಾಮಯ್ಯನವ್ರ ಜಾತಿ ಬಗ್ಗೆ ತಲೆನೇ ಜೀವನದಲ್ಲಿ ಒಂದು ದಿನ ಅವ್ರ ಜಾತಿನ ಪಾಲನೆ ಮಾಡಿಲ್ಲಪ್ಪ, ಮಾಡೇ ಇಲ್ಲ ಸಿದ್ದರಾಮಯ್ಯನವರು. ಛೇ ಯಾರ್ದಾರು ಬಾಯಲ್ಲಿ ಹುಳ ಬೀಳತ್ತೆ ಅಷ್ಟೇ, ಅದು ಮಾತಾಡ್ಬಿಟ್ರೆ ನಡ್ಕೊಳ್ಳೋದು ಮಾತ್ರ ಅದು ಬೇರೆ ವಿಚಾರ. ಎಸ್, ಜಾತಿ ಹೆಸರಲ್ಲಿ ದೇಶವನ್ನು ಒಡೆಯೋ ಇವರು ನೀವೇನು ದೊಡ್ಡ ಮನುಷ್ಯರೇನಲ್ಲ. ಈ ಸಂಘಟನೆ ಹಿಂದೂ ಜಾತಿ ಮೀರಿದ ಸಂಘಟನೆ ಆಗಬೇಕು ಅನ್ನೋದು ಬಹುಜನರ ಬಯಕೆ. ಅದನ್ನು ಮಾಡಲಿಕ್ಕೆ ಹಲವು ಜಾತಿಗಳೇ ಅವಕಾಶ ಕೊಡಲ್ಲ. ಏನು ಬಡ್ಕೊಂಡು ಸಾಯೋದು ಅದಕ್ಕೆ? ಈಗಲೂ ಯಾವನೋ ತಲೆ ಕೆಟ್ಟವನು, ಇಡಿಯಟ್, ಫೂಲ್, ಕಂತ್ರಿ, ಕಚಡ, ಅಲ್ಲೆಲ್ಲ ದೇವಸ್ಥಾನಕ್ಕೆ ದಲಿತರನ್ನು ಬಿಡಲ್ಲ ಅಂತ ಈಗಲೂ ಕೂತ್ಕೋತಾನೆ. ಅವನು ಕಪಾಳಕ್ಕೆ ಹೊಡಿಬೇಕಾ ಬೇಡವಾ? ಈಗಲೂ ಕೂತ್ಕೋತಾನೆ ಹೋಗಿ, ಮೂರ್ಖ, ದಡ್ಡ. ಅದನ್ನ ಉಳಿದವರು ಬಹಳ ಸುಲಭ. ವೇರ್ ಆರ್ ದಿ ಕನ್ವರ್ಷನ್ಸ್ ಹ್ಯಾಪನಿಂಗ್? ಇಟ್ ಈಸ್ ಹ್ಯಾಪನಿಂಗ್ ಇನ್ ದೋಸ್ ಕಮ್ಯುನಿಟೀಸ್ ಆಫ್ SC and ST, ಲಾರ್ಜ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳಲ್ಲಿ. ನಿಮಗೆ ಮುಸ್ಲಿಂ ಕನ್ವರ್ಷನ್ನು ನಿಮಗೆ ಇದು ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಅಥವಾ ಬ್ರಾಹ್ಮಣರಲ್ಲಿ ಕಡಿಮೆ ಆಗ್ಬೋದೇನೋ, 4, 8, 6, 16, 23 ಆಗ್ಬೋದು. ಹಾಗಲ್ಲ. ಎಲ್ಲ ಆಗ್ತಿರೋದು ST ಆಗ್ತಾ ಇದೆ, SC ಆಗ್ತಾ ಇದೆ, ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲ ಆಗ್ತಿದೆ. ಇದನ್ನು ಮೀರಿ ನಿಲ್ಲಬೇಕು ನಾವು ಅನ್ನೋದನ್ನ ಮೇಲ್ಜಾತಿಗಳು ತಿಳ್ಕೊಳ್ಳದೆ ಹಿಂದೂ ಯೂನಿಟಿ ಆಗಬೇಕು ಅಂತ ಬಯಸ್ಬಿಟ್ರೆ ಹೀಗಾಗತ್ತೆ, ಹೀಗಾಗ್ಬಿಡತ್ತೆ. ಎಸ್, ಇನ್ನು ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆಗಾಗಿ SIT ರಚಿಸಲು ಸರ್ಕಾರ ಮುಂದಾಗಿದೆ. ಇಂದಿನ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿ ಮಂಡನೆಯಾಗಿದೆ. ವರದಿ ಪ್ರಕಾರ ಲಂಚ ವ್ಯವಹಾರ ಆಗಿದೆ, ಕೆಲವಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಆಗಿದೆ, ಇನ್ನು ಕೆಲವಕ್ಕೆ ಕೆಲಸವೇ ಆಗಿಲ್ಲ ಅನ್ನೋ ಅನುಮಾನ, ಕೆಲವು ಟೆಂಡರ್ನಲ್ಲಿ ಸಮಸ್ಯೆ ಆಗಿದೆ. ಹೀಗಾಗಿ ಹೆಚ್ಚಿನ ತನಿಖೆ ನಡೆಸಲು SIT ರಚಿಸಲು ತೀರ್ಮಾನಿಸಲಾಯಿತು ಅಂತ ಕಾನೂನು ಮಂತ್ರಿ ಹೇಳಿದ್ದಾರೆ. ನೈಸ್ ರಸ್ತೆ ವಿಚಾರವಾಗಿಯೂ ಚರ್ಚೆ ನಡೆದಿದೆ. ರಸ್ತೆ ನಿರ್ಮಾಣ ಆಗಬೇಕಾ, ಅವರಿಗೆ ಕೊಟ್ಟ ಜಾಗ ಎಷ್ಟು, ಕೊಟ್ಟಿರೋ ಜಾಗ ಹೆಚ್ಚೋ ಕಡಿಮೆನೋ ಎಂಬುದರ ಬಗ್ಗೆ ಪರಿಶೀಲಿಸಲು ಉಪಸಮಿತಿ ರಚಿಸಲು ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಇನ್ನು ಅರಮನೆ ಮೈದಾನದ ವ್ಯಾಪ್ತಿಯಲ್ಲಿ ಈಗಾಗಲೇ ಬಳಸಿಕೊಂಡಿರುವಂತಹ 17.41 ಚದರ ಮೀಟರ್ ಜಾಗದಲ್ಲಿ TDR ನೀಡಲು ಒಪ್ಪಿಗೆಯನ್ನು ಸೂಚಿಸಿದೆ. ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಸೂದೆಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಲು ನಿರ್ಧರಿಸಲಾಗಿದೆ. ಅಂದಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮಾಡಿರುವ ಆರೋಪಕ್ಕೆ ಸಚಿವರು ದಾಖಲೆ ಕೇಳಿದ್ದಾರೆ. ತಮ್ಮ ವಿರುದ್ಧ ಕೇಳಿಬಂದ ಅಕ್ರಮ ಗಣಿ ಗುತ್ತಿಗೆ ಆರೋಪ ಸಂಬಂಧ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ.
ಇನ್ನು ನಾವು ಅಧ್ಯಯನ ಮಾಡ್ತೀವಿ, ಮಾಡಿದ ನಂತರ ಹೇಳ್ತೀವಿ. ಕೆಲವುಗಳಲ್ಲಿ ಟೆಂಡರ್ ಪ್ರಾಸೆಸ್ನಲ್ಲಿನೇ ಸಂಶಯ ಇರ್ತಕ್ಕಂಥದ್ದು, ಅವುಗಳ ಬಗ್ಗೆ ನಾಗಮೋಹನ್ ದಾಸ್ ಅವರು ವಿವರವನ್ನು ಅದೆಲ್ಲ ಮತ್ತೆ ಸಾಬೀತು ಮಾಡಬೇಕು, ಪ್ರೂವ್ ಮಾಡಬೇಕು, ಅದು ನಮ್ಮ ಕೈಯಲ್ಲಿಲ್ಲ. ಜಡ್ಜಾಗಿ ಹೈಕೋರ್ಟಲ್ಲಿ ಕೂತವರು ಸಂಶಯದ ಆಧಾರದ ಮೇಲೆ ವರದಿ ಕೊಡ್ತೀರಾ? ಸಂಶಯದ ಆಧಾರದ ಮೇಲೆ ವರದಿ ಕೊಡ್ತೀರಾ? ಹೈಕೋರ್ಟಲ್ಲಿ ಕೂತಿದ್ದ ಜಡ್ಜ್ ಅವರು ಸ್ಪೆಸಿಫಿಕ್ ಆಗಿರಬೇಕು. ಈಸ್ ಇಟ್ ನಾಟ್? ಮೂಲ ಆರೋಪ ಇದ್ದಿದ್ದೆ 40%, ಎಲ್ಲಿದೆ ಲಂಚ ಆಗಿದೆ. ಅದಕ್ಕೆ ದಾಖಲೆ ಸಂಶಯದ ಆಧಾರದಲ್ಲಿ ಇದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಬೋಸರಾಜು ಸಂಶಯ ಯಾಕೆ ಬರ್ತಾ ಇಲ್ಲ ಯಾರಿಗೂ? ಅದ್ಯಾಕೆ ಬರಲ್ಲ? ಈ ನಿಲಯದ ಕಲಾವಿದರ ರೀತಿ ವರದಿಗಳನ್ನು ಬರೆಸ್ಕೊಂಡು ಬಂದರೆ ಪ್ರಯೋಜನ ಇಲ್ಲ. ಮತ್ತು ಇದನ್ನು ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ? ಬಂಡ ತಂದಲ್ಲಿ ತಳ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಕಾಯಿರಿ ಇನ್ನೊಂದು ಪಕ್ಷದವರು ಬಂದಾಗ ನೀವು ಹಾಕಿ ಮೂತಿ ಕೆತ್ತಿ ಅಷ್ಟೇ, ಬಿಡಬೇಡಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನೈಸ್ದು ಹೇಳ್ತಿದ್ದಾರೆ, ಏನಕ್ಕೆ ರಸ್ತೆ ನಿರ್ಮಾಣ ಮಾಡಬೇಕು? ಅದು ಟ್ರಾನ್ಸ್ಫರ್ ಪ್ರಾಜೆಕ್ಟಲ್ಲಿ ಸ್ಕೀಮಲ್ಲಿ ಇರೋದದು ನಮಗೆ ವಾಪಸ್ ಬರಬೇಕಾ ರೋಡಿಗ? ನನ್ನ ಪ್ರಕಾರ ಇನ್ನು 4-5 ವರ್ಷ ಇರಬೇಕು ಅದಕ್ಕೆ ಮೋಸ್ಟ್ಲಿ. ಅದು ವಾಪಸ್ ಬರಲಿ ಬಿಡಿ, ಆಮೇಲೆ ಏನು ಡೆವಲಪ್ ಮಾಡಬೇಕು ನೋಡೋಣ. ಮತ್ತೆ ಅವ್ರವ್ರ ಕೈಲಿ ಡೆವಲಪ್ ಮಾಡಿಸ್ಬಿಟ್ಟು ಮತ್ತೆ 26 ವರ್ಷ ಇನ್ಯಾರ ಕೈಗೂ ಕೊಡಬೇಡಿ ಅದನ್ನು. ದುಡ್ಡು ತಿನ್ನಕ್ಕೆ ಯಾರೋ? ಯಾಕಂದರೆ ಇದ್ರಲ್ಲಿ ಕಾಂಗ್ರೆಸ್ಸಲ್ಲಿರೋ ದೊಡ್ಡ ದೊಡ್ಡ ನಾಯಕರುಗಳ ಕೈವಾಡ ಇದೆ ಇದರಲ್ಲಿ. ಈಗಾಗಲೇ ಅವ್ರ ಆಸಕ್ತಿಗಳಿದೆ ಅದರಲ್ಲಿ. ಮತ್ತೆ ಇನ್ನು ಅದೊಂದು ದೊಡ್ಡ ಹಗರಣ. ಈಗ ನನ್ನ ಪ್ರಕಾರ ಅದು 3-4 ವರ್ಷಕ್ಕೋ 5 ವರ್ಷಕ್ಕೋ 6 ವರ್ಷಕ್ಕೋ ಎಷ್ಟೋ ಇದೆ ಅದೊಂದು. ಅದು ವಾಪಸ್ ಬರಬೇಕಾ ರೋಡ್? ಅದು ಬರಲಿ. ಹುಬ್ಳಿ ಧಾರವಾಡದಾಗಿರೋ ಹಂಗೆ ವಾಪಸ್ ಬರಬೇಕು ಈ ರೋಡ್. ನಮಗೆ ಬಂದ ಮೇಲೆ ನೋಡೋಣ ಏನು ಅಂತ. ಇನ್ನು ಅರಮನೆದು TDR ಕೊಡ್ತೀವಿ ಅಂತ ಇದ್ದಾರೆ. ನಿಮ್ಮ ಇಷ್ಟ ಬಂದ ಜಾಗಕ್ಕೆ TDR ಕೊಡ್ತೀವಿ, ಇನ್ನೊಂದು ಜಾಗಕ್ಕೆ ನಾನು TDR ಕೊಡಲ್ಲ, ಯಾವುದೇ ಕಾಂಪನ್ಸೇಷನ್ ಕೊಡದೆ ನಾವು ವಶಪಡಿಸಿಕೊಳ್ಳುವ ಅಧಿಕಾರ ಇದೆ ಅಂತ ಕಾನೂನು ಮಾಡ್ತೀರಿ. ರಾಜ್ಯ ಸರ್ಕಾರಕ್ಕೆ ಬ್ರೈನ್ ಅನ್ನೋದು ಏನಾದರೂ ಇದೆಯಾ? ಒಂದು ಸ್ಟ್ಯಾಂಡ್ ಇಲ್ಲ ಯಾವ ವಿಷಯದಲ್ಲಿ. ಕೋರ್ಟಲ್ಲಿ ಕಪಾಳ ಕೊಡಿಸ್ಕೊತೀರಿ, ಹೇಳಿದ್ದೀನಿ ನಾನು. ನೋಡ್ತಾ ಇರಿ ಇನ್ನು ನೀವುಗಳು. ಇಲ್ಲಿ ಯಾರಿಗೆ TDR ಕೊಡ್ತೀರಿ? ಯಾರೋ ಅರಮನೆ ಇವರು ಸಂಬಂಧಪಟ್ಟವ್ರು ಕೊಟ್ಬಿಡ್ತೀರಿ ಈಗ TDRನ. ಎಷ್ಟೋ ಚದರ ಮೀಟರ್ಗೆ 1000 ಚದರ. ಅಂದ್ರೆ ಅರ್ಥ ಏನು? ದಿ ಸ್ಟೇಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಓನರ್ಶಿಪ್ ಆಫ್ ಸೋ ಅಂಡ್ ಸೋ ಅಂತ ಆಗ್ಲಿಲ್ವೇ? ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಒನ್ಸ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಇಟ್, ಉಳಿದಿದ್ದ ಜಾಗಕ್ಕೂ ಕೊಡಬೇಕು ಅಂತ ಬರಲ್ವೇ? ಈಗಾಗಲೇ ಅದು ಇತ್ಯರ್ಥ ಆಗೋಗಿದೆ ಹೈಕೋರ್ಟಲ್ಲಿ. ಕಂಟೆಂಪ್ಟ್ ಆಗಿದೆ. ಡೆಪಾಸಿಟ್ ಮಾಡಿ ಕೂತಿದ್ದೀರಿ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರದಲ್ಲಿ. ಏನು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆಯೋ, ಅದು ಯಾವ ಹುಳು ಇದೆಯೋ, ಅಥವಾ ಯಾರ್ಯಾರಿಗೆ ಏನೇನು ಆಸಕ್ತಿ ಇದೆಯೋ ಈ ವ್ಯವಹಾರಗಳಲ್ಲಿ, ಇವೆಲ್ಲ ಆರ್ಡಿನರಿ ಜನಕ್ಕೆ ಅರ್ಥವಾಗದೇ ಇರೋ ವ್ಯವಹಾರಗಳು. ಇವ್ಯಾವು ಸಣ್ಣ ಪುಟ್ಟ ವ್ಯವಹಾರ ಅಲ್ಲ. ಇದು ಯಾವುದೂ ಲಡ್ಕಾಸಿ 3 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ವ್ಯವಹಾರ ಅಲ್ಲ. ಎಲ್ಲ 100,000 ಕೋಟಿಗಳ ವ್ಯವಹಾರಗಳಿವು. ಇದರಲ್ಲಿ ಭಾಳ ಜನ ಆಗಲೇ ಪಂಚಾಮೃತಕ್ಕೆ ಕೈ ಹಾಕಿ ರೆಡಿಯಾಗಿ ನಿಂತಿದ್ದಾರೆ ಅಂತ ಕುಡ್ಕೊಳ್ಳೋಕ್ಕೆ. ಅದು ಯಾರ್ಯಾರು ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೋ, ಅದು ಯಾರ್ಯಾರ ಮಧ್ಯ ಏನೇನು ಮಾಡ್ಕೊಂಡಿದ್ದಾರೋ ಈ ಪ್ರಾಪರ್ಟಿ ವಿಚಾರದಲ್ಲಿ ದೇವರೇ ಕಾಪಾಡಬೇಕು ಅಷ್ಟೇ. ಎಸ್. ಮುಂಬೈ ದಾಳಿಯ ಸಂಚುಕೋರ ಲಷ್ಕರ್ ಉಗ್ರ ತಾಹೂರ್ ರಾಣಾಗೆ NIA ಫುಲ್ ಡ್ರಿಲ್ ನಡೆಸ್ತಾ ಇದೆ. ತಡರಾತ್ರಿ ಪಟಿಯಾಲ ಕೋರ್ಟ್ ಮುಂದೆ ರಾಣಾನನ್ನು ಹಾಜರುಪಡಿಸಿ 18 ದಿನ ಕಸ್ಟಡಿ ಪಡ್ಕೊಂಡಿದ್ದಾರೆ. ಸದಾನಂದ ದಾತೆ ನೇತೃತ್ವದಲ್ಲಿ 12 ಅಧಿಕಾರಿಗಳ ತಂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಮುಂಬೈನಲ್ಲಿ ನರಮೇಧ ನಡೆಸಿ ಭಾರತೀಯ ಪಡೆಗಳ ಗುಂಡಿಗೆ ಬಲಿಯಾದಂತಹ 9 ಲಷ್ಕರ್ ಉಗ್ರರಿಗೆ ಪಾಕಿಸ್ತಾನದಲ್ಲಿ ವೀರ ಮರಣವನ್ನಪ್ಪಿದ ಸೈನಿಕರಿಗೆ ನೀಡುವ ನಿಶಾನ್-ಎ ಹೈದರ್ ಪ್ರಶಸ್ತಿ ಕೊಡಬೇಕು ಅಂತ ಹೆಡ್ಲಿ ಬಳಿ ರಾಣಾ ಹೇಳಿದ್ದ ಎಂಬ ವಿಚಾರ ಬಯಲಾಗಿದೆ. ಅಷ್ಟೇ ಅಲ್ಲ, ದಾಳಿಯಿಂದಾದ ಅನಾಹುತದ ಬಗ್ಗೆ ಹೆಡ್ಲಿ ಪ್ರಸ್ತಾಪ ಮಾಡಿದಾಗ ಭಾರತೀಯರಿಗೆ ಹಾಗೇ ಆಗಬೇಕು ಅಂತ ರಾಣಾ ನಾಲ್ಗೆ ಹರಿಬಿಟ್ಟಿದ್ದಂತೆ. ಈ ಎಲ್ಲ ವಿಷಯವನ್ನ ಅಮೆರಿಕ ಕಾನೂನು ವಿಭಾಗ ನೀಡಿದಂತಹ ಪ್ರಕಟಣೆಯಲ್ಲಿ ಬಯಲಾಗಿದೆ. ಇನ್ನು ಉಗ್ರವಾದದ ವಿರುದ್ಧ ಜಂಟಿ ಹೋರಾಟ ಮಾಡ್ತಿದ್ದೀವಿ, ಇದರ ಭಾಗವಾಗಿಯೇ ರಾಣಾನನ್ನ ಭಾರತಕ್ಕೆ ಒಪ್ಪಿಸಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಈ ಮಧ್ಯೆ ರಾಣಾ ಕುರಿತಾಗಿ 14 ವರ್ಷಗಳ ಹಿಂದೆ ಮೋದಿ ಮಾಡಿದ ಟ್ವೀಟ್ ಒಂದು ವೈರಲ್ ಆಗಿದೆ. ಮುಂಬೈ ದಾಳಿ ಪ್ರಕರಣದಲ್ಲಿ ರಾಣಾ ಅಮಾಯಕ ಅಂತ ಅಮೆರಿಕ ಪ್ರಕಟಿಸಿರುವುದು ಭಾರತದ ಸಾರ್ವಭೌಮತ್ವವನ್ನ ಅಪಮಾನಿಸಿದಂತೆ, ಇದು ನಮ್ಮ ದೇಶದ ವಿದೇಶಾಂಗ ನೀತಿ ಭಾರಿ ಹೊಡೆತ ನೀಡುತ್ತೆ ಅಂತ ಆಗ ಆಘಾತವನ್ನು ವ್ಯಕ್ತಪಡಿಸಿ ವ್ಯಾಖ್ಯಾನವನ್ನು ಮಾಡಿದ್ರು. ಆದರೆ ಪ್ರಶಸ್ತಿ ನೀಡಬೇಕು ಅಂತ ಅವನೋ ಬುರ್ಡೆ ಬಿಟ್ಟಿದ್ದಾನೆ. ಏನು ಪ್ರಶಸ್ತಿ? ಇಕ್ಕತ್ತು ತಲೆ ತೆಗೆದ್ರೆ ಆಯ್ತಪ್ಪ. ಯಾವುದೋ ಒಂದು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ ಮಾಡಿ ತಲೆ ತೆಗಿಬೇಕು ಅಷ್ಟೇ. ಇನ್ನೇನಿದೆ ಅದರಲ್ಲಿ ಭಾಳ ದೊಡ್ಡದು. ಅವ್ನು ಯಾವನೋ ಹೇಳಿಬಿಟ್ರೆ ಅದೇನು ದೊಡ್ಡದಲ್ಲ.